ಬೇಡಮ್ಮ, ಇನ್ನು ಎಷ್ಟು ವರ್ಷ ಅಂತ ಅದನ್ನ ತಲೆ ಮೇಲೆ ಭಾರ ಎತ್ಕೊಂಡು ತಿರ್ಗಾಡ್ತೀಯ. ಬಿಟ್ಟು ಬಿಡು. ಆ ಭಾರನ ಹೊರಗಡೆ ಬಿಟ್ಟು ಪ್ರೀತಿನ ಒಳಗಡೆ ತಂದ್ಕೋ. ನೆಮ್ಮದಿಯಾಗಿರೋದನ್ನ ನೋಡಮ್ಮ. ಅದೇ ತಾನೇ ಎಲ್ರಿಗೂ ಬೇಕಾಗಿರೋದು. ನನ್ನ ಮಗ ಅಂತ ಹೇಳ್ತಿಲ್ಲ, ಅಂಥವ್ರು ಲಕ್ಷಕ್ಕೆ ಒಬ್ಬರು ಸಿಗ್ತಾರೆ. ಅವನ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ. ಅವನು ನಿನ್ನ ತುಂಬಾ ತುಂಬಾ ಪ್ರೀತಿಸ್ತಾನ. ಆ ಪ್ರೀತಿನ ನೀನು ಕಳ್ಕೋಬೇಡ ಭೂಮಿಕಾ. ನನ್ನ ಮಗಳಿಗೆ ನೋವು ಮಾಡಬೇಡ. ಭಾಗ್ಯ ಮಾತಾಡ್ತಾ ಇದ್ದಾರ. ಎಷ್ಟೋ ವರ್ಷ ನೀನು ಅವನ ಜೊತೆ ಇಲ್ಲದೆ ಇರಬಹುದು, ಆದ್ರೆ ಅವನ ಕನಸಲ್ಲಿ, ಮನಸ್ಸಲ್ಲಿ, ಆಲೋಚನೆಯಲ್ಲಿ ಎಲ್ಲದರಲ್ಲೂ ನೀನೇ ತುಂಬಿಕೊಂಡಿದೀಯ. ಅವನು ನಿನ್ನಗೋಸ್ಕರ ಹಮ್ಮಲಿಸ್ತಾ ಇದ್ದಾನಮ್ಮ. ನಿನಗೋಸ್ಕರ ಹುಡುಕ್ದೇ ಇರೋ ಊರಿಲ್ಲ. ಎಲ್ಲೆಲ್ಲಿ ಅಲ್ದಿದ್ದಾನೆ ಗೊತ್ತಾ ಅವನು. ಈಗ ಇಬ್ರು ಹತ್ರದಲ್ಲೇ ಇದ್ರು ದೂರ ಇರ್ಬೇಕು ಅನ್ನೋದು ಯಾವ ನ್ಯಾಯ ಭೂಮಿಕಾ? ಇದಕ್ಕೇನಾ ಅವನು ಇಷ್ಟು ವರ್ಷ ನಿನಗೋಸ್ಕರ ಕಾಯ್ದಿದ್ದು, ಪರಿತಪಿಸಿದ್ದು? ಹೇಳು, ಇದಕ್ಕೇನಾ? ಅತ್ತೆ ಪ್ಲೀಸ್, ಈ ರೀತಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನನ್ನು ಅಯ್ಯೋ ಅನ್ನಿಸ್ಬೇಡಿ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರೋದಿಲ್ಲ. ಉತ್ತರ ಇದ್ರೂ ಅದನ್ನು ಹೇಳೋಕ್ಕಾಗೋದಿಲ್ಲ. ನಾನು ನಿಮ್ಮ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದೆ. ನಿಮ್ಮನ್ನು ತುಂಬ ಎತ್ತರ ಸ್ಥಾನದಲ್ಲಿ ಇಟ್ಕೊಂಡಿದ್ದೀನಿ. ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆದರೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ನೀವೆಲ್ಲರೂ ಚೆನ್ನಾಗಿರ್ಬೇಕಂತಾನೆ ಬಯಸೋದು. ನೀವೆಲ್ಲರೂ ನೆಮ್ಮದಿಯಾಗಿರ್ಬೇಕು, ಅದೇ ಬಯಸೋದು. ನಾವಿಬ್ರು ದೂರ ಇರಬೇಕು. ನಾವಿಬ್ರು ದೂರ ಇದ್ರೇನೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಅಂದಮೇಲೆ ಅದೇ ಸರಿ ಅಲ್ವಾ?